ಕಷ್ಟದಲ್ಲಿದ್ದಾಗ ಬ್ರಾಂಡೆಡ್ ವಾಚ್ನ ಮಾರ್ತಾ ಇದ್ದಂತಹ ನಟ ದಿಲೀಪ್ ರಾಜ್ರ ಆ ದಿನಗಳನ್ನು ನೆನಪಿಸಿಕೊಂಡಂತಹ ನಟ ರವಿಶಂಕರ್ ನಾವೆಲ್ಲ ಒಟ್ಟಿಗೆ ಬದುಕಿದ್ವಿ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ರು. ಕಷ್ಟದ ಸಂದರ್ಭದಲ್ಲಿ ಬ್ರಾಂಡೆಡ್ ವಾಚ್ನ ಮಾರ್ತಾ ಇದ್ದಂತಹ ನಟ ಅವರು ದಿಲೀಪ್ ಆ ದಿನಗಳನ್ನು ನೆನಪಿಸಿಕೊಂಡಿದ್ದಾರೆ. ರವಿಶಂಕರ್ ಭಾವುಕರಾಗಿದ್ದಾರೆ. ನನಗೆ ವಿಷಯ ಕೇಳಿ ಬಹಳ ಆಘಾತ ಆಯಿತು. ಅಂತಹ ಎಲ್ಲ ಕಲಾವಿದರು ಕೂಡ ಹಳೆ ನೆನಪುಗಳನ್ನು ನೆನಪು ಮಾಡ್ಕೊಳ್ತಾ ಹುಮ್ಮಸ್ಸುಗೊಳಿಸ್ತಾ ಇದ್ದಾರೆ. ಎಲ್ಲವೂ ಕೂಡ ಇಷ್ಟು ಬೇಗ ಯಾಕೆ ಕರ್ಕೊಂಡ್ಬಿಟ್ಟ, ಯಾವಾಗಲೂ ಕೂಡ ಜಿಮ್ ಅಂತ ಆರೋಗ್ಯವನ್ನು ಕಾಪಾಡ್ಕೊಳ್ತಾ ಇದ್ದಂಥ ಮನುಷ್ಯ. ದುರಾಭ್ಯಾಸಗಳು ಕೂಡ ಇರಲಿಲ್ಲ, ಎಲ್ಲಿ ಹೋದರೂ ಅವನಿಗೆ ಅಡೆತಡೆ ಬಂದವು. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳೋಕ್ಕೂ ಕೂಡ ಆಗ್ತಾ ಇಲ್ಲ, ಆ ಶಕ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಕಣ್ಣೀರನ್ನು ಹಾಕಿದ್ದಾರೆ. 60-70 ವಯಸ್ಸಾದರೆ ಏನೋ ಹೇಳಬಹುದು, ತುಂಬ ಚಿಕ್ಕ ವಯಸ್ಸು. ಅವರ ಮನೆಯವರಿಗೆ ಆ ನೋವನ್ನು ಭರಿಸುವಂತಹ ಶಕ್ತಿಯನ್ನು ಅದರಿಂದ ಕೊಡಿ ಅಂತ ಹೇಳಿ ರವಿಶಂಕರ್ ಮಾತನಾಡಿದ್ದಾರೆ. ಈ ದಿನದಿಂದ ಅಸಿಡಿಟಿ ಇದ್ದು ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ, ಆದರೆ ಈಗ ನೋಡಿದ್ರೆ ಹೀಗಾಗಿದೆ ಅಂತ ರವಿಶಂಕರ್ ಶಾಕ್ ಆಗಿದ್ದಾರೆ. ಅಸಿಡಿಟಿ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಕಷ್ಟದಲ್ಲಿದ್ದಾಗ ಆ ದಿನಗಳನ್ನು ನೆನೆಸ್ಕೊಳ್ತಾ ಇದ್ದಾರೆ ರವಿಶಂಕರ್ ಅವರು. ಬ್ರ್ಯಾಂಡೆಡ್ ವಾಚನ್ನು ಮಾರ್ತಾ ಇದ್ರು ಅಂತ ಹೇಳಿದ್ರು. ನಾವೆಲ್ಲ ಒಟ್ಟಿಗೆ ಬದುಕ್ತಾ ಇದ್ವಿ, ತುಂಬ ಚೆನ್ನಾಗಿ ಆ್ಯಕ್ಟ್ ಕೂಡ ಮಾಡೋನು, ತುಂಬ ಹಾರ್ಡ್ ವರ್ಕರ್ ಅವರು. ನನಗೆ ಸೀರಿಯಲ್ ಮಾಡುವಾಗ ಸಿನಿಮಾ ಅವಕಾಶ ಸಿಕ್ತು, ಸೊ ಅದನ್ನು ಕೂಡ ಸದುಪಯೋಗ ಪಡಿಸ್ಕೊಂಡ್ರು. ಮತ್ತು ಮನಸ್ಸು ಮಾಡಿದರೆ ಸಾಕಷ್ಟು ಸಿನಿಮಾಗಳನ್ನು ಮಾಡಬಹುದಿತ್ತು ಅಂತ ಕೂಡ ಹೇಳಿದ್ದಾರೆ. ಬಟ್ ಅವನಿಗೆ ಅದೃಷ್ಟ ಇಲ್ಲೂ ಕೈ ಕೊಡ್ತು. ಯಾಕೆಂತಂದರೆ ಅಪ್ರತಿಮ ನಟ, ಪ್ರಚಂಡ ನಟ. ನಾವೆಲ್ಲ ಒಟ್ಟಿಗೆ ಬಂದಿದ್ದು ಸೀರಿಯಲ್ಗೆ. ನಾನು, ಗಣೇಶ ಅಂಡ್ ಆ ತಂಡ, ಆ ಟೈಮಲ್ಲಿ ಬಂದಂಥ ತಂಡ ಎಲ್ಲ ಒಟ್ಟಿಗೆ ಬಂದಂಥವ್ರು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡುವ, ನಾವು ಬಯಸ್ಕೋತಿದ್ವಿ, ಅವನು ಹೊಗಳಿಸ್ಕೋತಿದ್ದ ಡೈರೆಕ್ಟರ್ಗಳ ಹತ್ರ. ಅಷ್ಟು ಅದ್ಭುತವಾದ ನಟ. ಯಾಕೆ ಅವನಿಗೆ ಅದೃಷ್ಟ ಇಲ್ಲೂ ಕೈ ಕೊಡ್ತು ಅಂತ ಹೇಳಿದೆ ಅಂತಂದರೆ, ಅವನಿಗೆ ಸೀರಿಯಲ್ ಮಾಡುವಾಗ ಸಿನಿಮಾ ಆಫರ್ ಬಂತು, ಅಲ್ಲೂ ಅವನಿಗೆ ಅದೃಷ್ಟ ಕೈ ಕೊಡ್ತು. ಮತ್ತೆ ವಾಪಸ್ ಸೀರಿಯಲ್ ಬಂದ, ಅಲ್ಲೂ ಅದೃಷ್ಟ ಕೈ ಕೊಡ್ತು ಅವನಿಗೆ. ಈಗ ತುಂಬ ಒಳ್ಳೆಯ ನಟಿಗೆ ಸರಿಯಾದ ಅವಕಾಶಗಳು ಸಿಗಲಿಲ್ಲ, ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂತ ನನ್ನ ಭಾವನೆ. ಸೊ ಬೆಳಿಗ್ಗೆ ನಮ್ಮಮ್ಮ ನನಗೆ ಹೇಳಿದ ತಕ್ಷಣ ನನಗೆ ಒಂಥರ ನಿಂತಲ್ಲೇ ನಿಂತ್ಬಿಟ್ಟೆ, ಅಳ್ಳಾಡೋಕ್ಕಾಗಲಿಲ್ಲ. ಹಿಂಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಈ ಥರ ಆದರೆ ಹೆಂಗೆ, ಇಬ್ಬರು ಹೆಣ್ಮಕ್ಳು ಅಂತ. ಯಾಕೆಂದರೆ ಅವನು ಲವ್ ಮಾಡ್ತಿರುವಾಗ ನಾನು ಸೀರಿಯಲ್ ಮುಗಿಸ್ಕೊಂಡು ನನ್ನ ಕೈನೆಟಿಕ್ ಹೊಂಡದಲ್ಲಿ ಅವನು ಕರ್ಕೊಂಡು ಅವನ ಹೆಂಡತಿ ಮನೆ ಹತ್ರ ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸಿ, ರಾಗಿಗುಡ್ಡ ಹತ್ರ ಅವ್ರ ಮನೆ, ಅವರ ವೈಫ್ ಮನೆ. ಅವರಿಬ್ಬರು ಮಾತಾಡೋಕೆ ಬಿಟ್ಬಿಟ್ಟು ನಾನು ಅಲ್ಲಿ ಬಂಡೆ ಮೇಲೆ ಕೂತ್ಕೋತಿದ್ದೆ. ಆಮೇಲೆ ಮಾತಾಡೋಲ್ಲ ಆದಮೇಲೆ ಬಂದು ಮತ್ತೆ ಡ್ರಾಪ್ ಮಾಡ್ತಿದ್ದೆ. ಎವ್ರಿ ಡೇ ಇದೇ ಕೆಲಸ, ಸೀರಿಯಲ್ ಮುಗಿದ್ಮೇಲೆ ಇದೇ ಕೆಲಸಗಳು ಮಾಡ್ತಿದ್ದೆ. ಎಲ್ಲ ಹಳೆ ನೆನಪುಗಳು ಒಂದೇ ಸರಿ ಬರೀ ಕಳಿಸ್ಬಿಡ್ತು. ಬಟ್ ಗೊತ್ತಿಲ್ಲ ವಿಧಿಯಾಟ ಹೆಂಗಿರುತ್ತೋ ಏನು, ದೇವರು ಅವನಿಗೆ ಇಷ್ಟು ಬೇಗ ಯಾಕೆ ಇಂಥ ಆಲೋಚನೆ ಮಾಡಿದ ಅವ್ನು ಕರ್ಕೊಳ್ಳೋಕ್ಕೆ ಅನ್ನೋದಕ್ಕೆ ಕಾರಣನೇ ಗೊತ್ತಿಲ್ಲ. ವೀಕ್ನೆಸ್ ಫ್ರೀಕ್, ಯಾವಾಗಲೂ ಜಿಮ್ ಅರ್ಧ ಗಂಟೆ ಟೈಮ್ ಸಿಕ್ಕರೆ ಜಿಮ್ಗೆ ಹೋಗ್ಬಿಡೋ. ಒಂದು ದುರಭ್ಯಾಸಗಳು ಇರಲೇ ಇಲ್ಲ. ಏನು ಹೇಳ್ತಾರೆ ಅದಕ್ಕೆ? ಆರೋಗ್ಯಕ್ಕೂ ಸಾವು ಸಂಬಂಧವೇ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳ್ಬೋದು. ಅವನಿಗೆ